ಹಾಯ್ ಹಲೋ ವೆಲ್ಕಮ್ ಟು ಮೈ ಲಾಂಗ್ ವಿಡಿಯೋ. ಇದು ಬಂದು ನಾವು ಒನ್ ಡೇ ಟ್ರಿಪ್ ಅಂತ ಮೈಸೂರಿಗೆ ಹೋಗ್ತಾ ಇದ್ದೀರಿ. ಅದರದ್ದಾಗಿರುತ್ತೆ. ನಾವು ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂತ ಹೇಳಿ ಕೊಡ್ತಿದ್ದೀನಿ. ನೆಕ್ಸ್ಟು ಅದೇ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಒಂದು ಶಾಯ್ ಮಾಡು. ಬಿಸ್ಕೆಟ್ ತಿನ್ಕೊಂಡು ಬೆಳಗ್ಗೆ ಹಾಂ ಬಿಸ್ಕೆಟ್ ತಿನ್ಕೊಂಡು ಬೆಳಗ್ಗೆ ಎಷ್ಟು ಕೊಡ್ಬೇಕು ಗೊತ್ತಾ? 200 ರೂಪಾಯಿ ಬ್ಯಾಲೆನ್ಸ್ 500 ರೂಪಾಯಿ ಕಟ್ ಮಾಡ್ಸಕ್ಕೆ ಕೊಟ್ಟಿದ್ದಾರೆ. ದುಡ್ಡೆಲ್ಲ ಕೊಡಲ್ಲ. ನೀನು ಮಾತ್ರ 350 ರೂಪಾಯಿ ನಿಂತು ಬಿಡಲ್ಲ. ಎಷ್ಟು ಲೆಕ್ಕ ಹಾಕ್ತೀಯ? ನಮ್ದೆಲ್ಲ ದುಡ್ಡು ಇನ್ನೊಂದ್ಸತಿ ನೀನು ಯಾವ್ದು ಕೊಡ್ಬೇಕು ಕೇಳು, ನೋಡುವಂತ ಅವಾಗ ಹೆಂಗೆ ಬಿಡ್ತೀನಿ ಅಂತ. ಅದೇನು ನಂಗೆ 300 ರೂಪಾಯಿ ಕೊಡು, 300 ರೂಪಾಯಿ ಕೊಡು ಅಂತಾಳೆ. ನನ್ನ ಹತ್ರ ಇಸ್ಕೊಳ್ಳೋದೆಲ್ಲ ಗಾಂಧಿ ಲೆಕ್ಕ ಮಾಡ್ತಾಳೆ. ಎಲ್ಲ ಹಾಕ್ತೀನಿ ಹಂಗೆ. ಹೇಮಾಂಟಿ ಹಾಯ್ ಮಾಡಿ. ಬಸ್ಸು ಚಪ್ಪಲಿ ಕೆಲಸ ಬಂದಿಲ್ಲ. ಮನೇಲಿ ಕೂತ್ಕೊಂಡೆ 18,000 ತಗೊಂಡು. ಅವೆಲ್ಲ ಫೇಕ್ ನಂದೀಶ, ಅವೆಲ್ಲ ಫೇಕ್. ಅವ್ರು ಸ್ಯಾಲ್ರಿ ಕೊಡಲ್ಲ ಇವರು. ಎಲ್ಲ ಸೇರಿಬಿಟ್ರೆ ಎಷ್ಟು ಮಾತಾಡ್ತಾರೆ. ನೀನು ಯಾಕೆ ಸಪ್ರೇಟಾಗಿ ಕೂತಿದ್ಯಾ ಕವಿತಮ್ಮ? ಹಾಯ್ ಮಾಡು ಅಮ್ಮ, ಹಾಯ್ ಮಾಡಮ್ಮ. ಅಕ್ಕ ಹಾಯ್ ಮಾಡಕ್ಕ. ನಾನು ಯೂಟ್ಯೂಬ್ ಚಾನಲ್ಗೆ ಯಾಕಕ್ಕ ಹಾಯ್ ಮಾಡಲ್ಲ? ಹಾಂ ನಿನ್ನ ವಾಯ್ಸೆಲ್ಲ ಹಂಗೆ ಹಾಕ್ತೀನಿ. ನನಗೆ ಗೊತ್ತಾ, ಬೈದಿರೋದೆಲ್ಲ ಹಾಕ್ತೀನಿ ತಗ. ನೋಡಿ ಹಾಕಿಲ್ಲ ಅಂದರೆ ಕೇಳು. ನಾವು ಗೊತ್ತಲ್ಲ ಇದು ಅಕ್ಕಿ ಪಿಕ್ಕಿಯವರು ಒಂದು 10 ಬಳೆ, ಒಂದು 2 ಬಳೆ, ಒಂದು ಆ ಬಳೆ ಅಂತ ಅವಳೇ ಕೊಟ್ಟಿದ್ದು. ಈಗ ಮಹೇಶ್ ಜಾಸ್ತಿ ಒಂದು ವಾಚ್ ಹಾಕು, ಒಂದು ಬಳೆ ಹಾಕು. ನಂದೀಶಾ ಏನು ಹೇಳಿದ್ರು ನಿಂಗೆ ಟಿಫನು? ಏನು ಹೇಳ್ತು ಟಿಫನು? ಮತ್ತೆ ಎಲ್ಲರಿಗೂ ಏನು? ಎಲ್ಲರಿಗೂ ರೈಸೇ? ಆಂಟಿ ಹೆಂಗೈತೆ? ಚಟ್ನಿ ಸಾರು ಏನಾರು ಬೇಕಾ? ಪೂರಿ ಬೇಕಾ ತಗೊಂತೀನಿ. ಎಲ್ಲ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ಇಲ್ಲ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಅದು ಲಿಂಕ್ ಮಾಡಿದ್ರೆ ನಿಮಗೆ ಟಿಕೆಟ್ ಬರ್ತದೆ. ಪ್ರಿಂಟ್ 20 ರೂಪೀಸ್ ಬೇಕಾಗುತ್ತೆ. ಅಲ್ಲ ಆಫ್ಲೈನ್ ಸಿಗುತ್ತಾ? ಅಲ್ಲೇ ಮಾಡಕ್ ಹೋದ್ರೆ ಲೇಟ್ ಆಗ್ತದೆ. ಪ್ರಿಂಟ್ ಔಟ್ ಎಲ್ಲಾರ್ದು ಬರ್ತದೆ. ಗೊತ್ತಿಲ್ಲದೆ ಇದ್ದಾರೆ ಏನ್ ಮಾಡಿ, ಗೊತ್ತಿರೋರ್ ಕಡೆ ಮಾಡಿಸ್ಕೊಳ್ಳಿ. ಒಬ್ರು 5 ಮೆಂಬರ್ಸ್ಗೆ ಟಿಕೆಟ್ ಬುಕ್ ಮಾಡ್ಬೋದು. 1 ಪರ್ಸನ್ 5 ಮೆಂಬರ್ಸ್ ಟಿಕೆಟ್ ಬುಕಿಂಗ್. For 1 person will take 5 tickets. ಓಕೆನಾ? ಗೊತ್ತಿಲ್ಲದೆ, ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇದ್ದವರು ಕೇಳಿ ತಿಳ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ಸೋಮನಾಥ್ಪುರದಲ್ಲಿ ಬಂದು 600 ರೂಪಾಯಿ ಗೈಡ್ದು ಅಮೌಂಟ್ ಇರುತ್ತೆ ನೋಡಿ. ಗೈಡು ತಗೊಂಡ್ರೆ ಬೇಗ ಬರ್ಬೋದು. ಎಲ್ಲ ಕಡೆ ಪ್ಲೇಸ್ನ ಕವರ್ ಮಾಡ್ಕೋಬಹುದು. ಗೈಡ್ ತಗೊಂಡ್ರೆ ಬೇಗ ಬರ್ತೀರಾ. ಆಮೇಲೆ ಗೈಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಲ್ಯಾಂಗ್ವೇಜ್ ಎಲ್ಲದರಲ್ಲೂ ಮಾಡ್ತಾರೆ. ಅರ್ಥ ಆಯ್ತಾ? ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲದರಲ್ಲೂ ಮಾಡ್ತಾ ಇದ್ದಾಗ ನೀವೇನು ಮಾಡ್ತೀರಾ, ಫೋಟೋ ಅಲ್ಲಿ ಇಲ್ಲಿ ಹೋಗ್ಬೇಡಿ. ಫೋಟೋಕ್ಕೆ ಇದಾದ್ಮೇಲೆ ಯಾವುದು
ಇವ್ರು ಸ್ಟಾಪೇ ಮಾಡಿಬಿಟ್ರು ಅಷ್ಟೇ. Finally, we reached the temple. ಟಿಕೆಟ್ ಓಪನ್ ಮಾಡ್ಕೊಳ್ಳಿ. ಬಸ್ ಟಿಕೆಟ್ ಮಾಡಿದ ಓಪನ್ ಮಾಡಿ. ಇದೇನು ಮಾಡಲ್ಲ. ನೋಡೋಣ ಬಾ ಅಲ್ಲಿ ಯಾರನ್ನ ಗೈಡೆನ್ಸ್ ಕರ್ಕೊತಾರೆ, ಅವ್ರು ಏನೇನು ಮಾತಾಡ್ತಾರೆ ಅಂತ ನೋಡೋಣ. ಕೇಳಿಸ್ಕೊಬೇಕೆಲ್ಲ ವಿಡಿಯೋ ಮಾಡಿ ಸೊ ಅದೇ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬರ್ತಾರದು. ನೋಡೋಣ ಯಾವ ಥರ ಅನಿಸುತ್ತೆ. ಅಲ್ಲೇನು ಕಲ್ಮೇಲೆ, ಅದು ಕಲ್ಮೇಲೆ ಆಲ್ಮೋಸ್ಟ್ ಕಾಣಿಸಲ್ಲ. ಅದನ್ನೇ ಇಲ್ಲಿ ಫುಲ್ಲು ಟ್ರಾನ್ಸಿಷನ್ ಮಾಡಿದ್ದಾರೆ. ಇಲ್ಲಿ ಬಂದರೆ ಫುಲ್ಲು ಕ್ಲಿಯರಾಗಿ ಇದು ಮಾಡ್ತಾರೆ, ಮತ್ತು ಗೈಡೆನ್ಸ್ ಇರ್ತಾರೆ. ನಾವು ತೊಗೋಬೋದು ಗೈಡೆನ್ಸ್ ಬೇಕು ಅಂದರೆ, ಬಟ್ ತೊಗೊಂಡ್ರೆ ಬೆಟರ್ ಅನ್ಕೋತೀವಿ. ನಮ್ಮ ಅಕ್ಕ ಇಲ್ಲಿಗೆಲ್ಲ ಬಂದಿದ್ದಾಳೆ. ಬಟ್ ಈ ಥರ ಕಾಣಿಸುತ್ತೆ. ನಮ್ಮನ್ನೇ ಬಿಟ್ಬಿಟ್ಟು ಸೀದಾ ಎಲ್ಲ ಒಳಗಡೆ ಹೋಗ್ತಾರೆ. ನಾನು ಇವಳು ಮಾತ್ರ ಇಲ್ಲಿ ಎಲ್ಲೆಲ್ಲಿದ್ದೆ ಹೋಗೋಣ ಅಂತ ಗೊತ್ತಿಲ್ಲ. ಇದು ನಮ್ಮ ಒಂದು ಮಾತು ಕರಿಯಲ್ಲ, ಏನಿಲ್ಲ. ಎಂಟ್ರೆನ್ಸು ಮೇ ಬಿ ಒಳಗಡೆ ಫೋನ್ ಅಲೋ ಇಲ್ಲ ಅನಿಸುತ್ತೆ. ನೋಡೋಣ. ಅಲೋ ಇಲ್ಲ ಇದೆ. ಸಹದ ಆಯ್ತಲ್ಲ. ಮಮ್ಮಿ ಫೋಟೋ ಸೆಕ್ಷನ್ ಅಲ್ಲೇ ನಡೀತಾ ಇದೆ. ಎಲ್ಲ ಲೈಟ್ ಫೋಕಿಂಗ್ ಸಕಲ ಇಷ್ಟು ಹಳೇದು. ಇವ್ರದ್ದು ಇಷ್ಟು ಜನದು ಬರೀ ಫೋಟೋ ತೆಗಿ ಅನ್ನೋದಾಯ್ತು. ಇಲ್ಲಿ ಇವ್ರು ಫಸ್ಟು. ಮೇಲ್ಗಡೆ ಏನು ಕಾಣಿಸುತ್ತೋ ನೋಡ್ಕೊಬಿಡಿ ನೀವೇ. ಯಾರೋ ಒಬ್ರು ಗೈಡೆನ್ಸ್ ತೊಗೊಂಡಿದ್ದಾರೆ, ಬಟ್ ನಾವು ಯಾರು ಗೈಡೆನ್ಸ್ ತಗೊಂಡಿಲ್ಲ. ಹಾಗೆಯೇ ಓಡಾಡ್ತಾರೆ. ನೋಡೋಣ. ಇದು ಬಂದು ಕೃಷ್ಣ. ಬಿಡ್ಕೊಂಡು ನೋಡ್ತಿರೋದು ಗ್ರೇಟ್, ಸೂಪರ್, ಫ್ಯಾಂಟಾಸ್ಟಿಕ್. ಹೆಂಗಿತ್ತಮ್ಮ ಒಳಗಡೆ ಕವಿತಾ? ನೋಡಿ, ನಾನು ಮಾತಾಡ್ಸ್ತಾ ಇದ್ದೀನಿ, ನಮ್ಮಮ್ಮ ಫೋಟೋ ತೆಗಿ ಅಂತ ರಾಗ ಆಡೋದು. ಆಂಟಿನೇ ಬಿಟ್ಟು ನಾನು ಇದು ಫುಲ್ಲು ರೌಂಡ್ ಆಗ್ತೀರಿ, ಬಟ್ ಕ್ಲಿಯರ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ಯಾಕಂದರೆ ಅಲ್ಲಿ ಲೈಟಿಂಗ್ಸ್ ಇಲ್ಲ, ಮತ್ತು ತುಂಬ ಜನ ಇದ್ದಾರೆ. ಹಿಂಸೆ ಅನಿಸುತ್ತೆ ವೀಡಿಯೋಸ್ ಮಾಡೋಕ್ಕಲ್ಲಿ. ಸುತ್ತಲೂ ಕೂಡ ಸೇಮೇ ಇದೆ, ಬಟ್ ಈ ಥರ ಇದೆ, ಸೈಲೆಂಟ್ ಆಗಿರುತ್ತೆ. ಪೀಸ್ ಪ್ಲೇಸ್. ಪೀಸ್ ಆಗಿರಬೇಕಂದ್ರೆ ಇಲ್ಲಿ ಬರಬೇಕು. ಸೀರಿಯಸ್ ಆಗಿ ಅಲ್ಲ, ತುಂಬ ಪೀಸ್ ಆಗಿದೆ, ವೈಲೆನ್ಸ್ ಇಲ್ಲ, ಏನಿಲ್ಲ. ಬಟ್ ಇಲ್ಲಿ ಜನಗಳು ಮಾತಾಡ್ತಿದ್ದಾರೆ ಅಷ್ಟೇ. ಪೀಸ್. ವಾಯ್ಸ್ ಕ್ಲಿಯರ್ ಆಗಿರಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ನೋಡೋಣ. ಬಟ್ ವಾಯ್ಸ್ ಓವರ್ ಕೊಡಲ್ಲ, ಹೇಗಿದೆಯೋ ಹಂಗೆ ಹಾಕ್ತೀನಿ. ನಂಗೆ ಎಡಿಟ್ ಮಾಡೋ ಅಷ್ಟು ಟೈಮ್ ಇರೋದಿಲ್ಲ. ನೋಡೋಣ. ಒಂದು ರೌಂಡ್ ಬಂದಾಯಿತು ನಾವು ಆಲ್ರೆಡಿ. ಇವಾಗ ನಾವು ಫೋಟೋ ಸೆಕ್ಷನ್ಗೆ ಹೋಗೋಣ. ಅವ್ರು
ಇನ್ನೂ ಅಲ್ಲೇ ಇದ್ದಾರೆ. ನಾವು ಎಷ್ಟು ಬೇಗ ರೌಂಡ್ ಹಾಕಿ ಮುಗಿಸೋಣ ಅಂತ ಬಂದರು, ಇವ್ರದ್ದು ಇನ್ನೂ ನಡೀಲೇ ಇಲ್ಲ. ಅದಕ್ಕೆ ನಾವು ರೌಂಡ್ ಮುಗಿಸಿ ನಾವೇನು ಗೈಡೆನ್ಸ್ ತೊಗೊಂಡಿಲ್ಲ. ಬಟ್ ಸ್ಕೂಲ್ ಮಕ್ಕಳಿಗೆ ಓದೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು, ಅವರು ಕಲ್ತ್ಕೋಬೋದು ಅನ್ನೋ ಇದಕ್ಕೆ ಅವರು ಗೈಡೆನ್ಸ್ ತೊಗೊಂಡ್ರೆ ಬೆಸ್ಟು. ಇಲ್ಲ ಅಂತ ಅವ್ರ ಇಷ್ಟ. ಈಗ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಇಷ್ಟಿತ್ತು ಫೋಟೋ ಸೆಕ್ಷನ್ ಮುಗಿದ ತಕ್ಷಣ ಮತ್ತೆ ನಮ್ಮ ಮಮ್ಮಿಯವರು ರೌಂಡ್ ಹಾಕ್ತಿದ್ದಾರೆ, ಹೋಗ್ತಿದ್ದಾರೆ ಅಂದ್ಬಿಟ್ಟು. ನೋಡಿ ಎಂಥ ಕಾಮಿಡಿ ಮಾಡ್ತಾಳೆ ಅಂದರೆ ವಿಡಿಯೋ ಆನ್ ಮಾಡಿಲ್ಲ ಅಂತ ನಾನು ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಯಾರನ್ನ ನೋಡ್ಕೊಂಡು ಹುಚ್ಚರು ಅನ್ಬೇಕು ಹಂಗೆ ಪಾಪ. ಇವಾಗೆಲ್ಲ ಮುಗ್ದಿದೆ ಅಂತೇಳಿ ಕುತ್ಕೊಳಕ್ಕೆ ಹೋಗ್ತಾ ಇದ್ದಾರೆ, ನಾವು ಸುಮ್ಮನೆ ಕುತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ನೋಡಿ. ನೋಡಿ ನಮ್ಮ ಮಮ್ಮಿ, ಇವ್ರು ನಮ್ಮ ಅಜ್ಜಿ, ಇವರು ಇಷ್ಟು 4 ಜನ ಇದ್ದಾರೆ ನೋಡಿ. ಇಲ್ಲೊಬ್ರು ಹೋಗ್ತಾ ಇದ್ದಾರೆ ನೋಡಿ, ಇವಾಗ ಕಾಣ್ತಾರೆ ನೋಡಿ. ಇವರು ಇಷ್ಟು ಜನ ಒಂದು ಮಾತು ನಮ್ಮನ್ನ ಕರೆಯಲ್ಲ. ನಮ್ಮಿಬ್ರು ನೋಡಿ ಅಪ್ಪ ಥರ ಬಿಟ್ಬಿಟ್ಟವ್ರೆ. ನಮ್ಮ ಪಾಡಿಗೆ ನಾವಿಬ್ರು ಹೋಗ್ಬೇಕು. ಅಲ್ಲ ನೋಡಿ, ನಮ್ಮ ಅಮ್ಮಂಗೆ ನಾನು ಮಗಳು ಹೇಳ್ಬೇಕು ಅಂದರೆ, ಆದರೆ ಅವ್ರು ತಗೋತಿರೋದು ಅವ್ರ ಹತ್ರ. ನಮ್ಮ ಅಕ್ಕ ಇದುವರೆಗೂ ಒಂದು ಫೋಟೋನೇ ತೆಗೆಸ್ಕೊಳಕ್ಕೆ ಬಂದಿಲ್ಲ ನನ್ನ ಜೊತೆ, ನನ್ನ ತಮ್ಮನೂ ಬಂದಿಲ್ಲ. ಅಪ್ಪಿತಪ್ಪಿ ಏನಾರ ನೋಡಿ, ಒಂದೇ ಒಂದು ಮಾತು ಕರೀತಾ ಇಲ್ಲ ನನಗೆ ಫೋಟೋ ತೊಗೊಳಕ್ಕೆ ಬಾಮ್ಮ ಅಂತ. ಅವ್ರ ಪೈಗೆ ಅವ್ರು ತಗೋತಾ ಇದ್ದಾರೆ. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಫೋಟೋಸ್ ಕರೀಲಿಲ್ಲ ಅಂದಾಗ, ಎಷ್ಟು ಬೇಜಾರಾಗುತ್ತೆ ನೋಡಿ. ನಮ್ಮ ಮಮ್ಮಿ ಅಂತ ಮುಂಚೆ ಎಲ್ಲ ಎಲ್ಲರ ಬಂದರೆ ಕರಿಯೋರು, ಇವಾಗ ಎಲ್ಲೂ ಕರಿಯಲ್ಲ ನಮ್ಮನ್ನ, ಸುಮ್ಮನೆ ಕುಣಿಸ್ಬಿಡ್ತಾರೆ. ಅದಕ್ಕೆ ನಮ್ಮ ಅಕ್ಕ ವೇಸ್ಟ್ ನನ್ನ ತಮ್ಮ ನಮ್ಮಪ್ಪ 3 ಜನನೂ ಬರಲ್ಲ. ಯಾಕೆ ಅಂದರೆ ನಮ್ಮ ಮಮ್ಮಿ ಬೇರೆ ಜೊತೆ ಇದ್ದಾಗ ನಮ್ಮನ್ನೆಲ್ಲ ಬರ್ತಿರ್ತಾರೆ, ಅದಕ್ಕೆ ಕರಿಯಲ್ಲ. ನಮ್ಮ ಡ್ರೈವರು ಅಲ್ಲೇ ಬಂದಿದ್ದಾರೆ, ಬಂದ್ಬಿಟ್ಟು ಕೂಗ್ತಾ ಇದ್ದಾರೆ ಬನ್ನಿ ಬನ್ನಿ ಅಂತ. ಇವಾಗ ಹೋಗೋದು ಅವಳಿಗೆ ಹೆಂಗೆ ಅಂದರೆ ಅವ್ರ ಅಮ್ಮ ವಿಡಿಯೋ ತೆಗಿತಾ ಇದ್ರ, ಸುತ್ತಾ ಇದ್ರು. ಅದಕ್ಕೆ ಅವಳಿಗೆ ಕೋಪ ಬಂತು, ಬಿದ್ದೋಗ್ಬಿಡ್ತಿದ್ದೇನೆ ಒಂಚೂರು. ಅದಕ್ಕೆ ಕೋಪ ಬಂದಿದ್ದಕ್ಕೆ ನೋಡಿ ಸಾಕು ಸಾಕು ಅಂತ ಜೋರು ಜಗಳ ಆಡ್ತಾ ಇದ್ದಾಳೆ. ನೋಡಿ ಗೈಸ್, ಇದು 2 ಬ್ಯಾಗ್ ಗೈಸ್ ಕೊಟ್ಟಿರೋದೇನು ಜಾಸ್ತಿ ಕೊಟ್ಟಿಲ್ಲ ನಾನು. ಅವಳು ಹೆಂಗಿದ್ರು ಫಸ್ಟೇ ಬ್ಯಾಗ್ ಇಟ್ಕೊಂಡಿದ್ದಾಳೆ, ಅದಕ್ಕೆ ನಾನು ಬ್ಯಾಗ್ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ರೀಸನ್ಸ್ಗೆ ಅವಳಿಗೆ ಬ್ಯಾಗೇ ಕೊಟ್ಟಿಲ್ಲ. ಅದನ್ನು ಅವಳು ಫೋಟೋ ತೆಗಿಬೇಕಾದ್ರೆ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ನೋಡಿ ಹೆಂಗೆ ಜಗಳ ಆಡ್ತಾಳೆ. ಅಮ್ಮನ ಬ್ಯಾಗ್ ಇಟ್ಕೊಳಕ್ಕಾಗಲ್ಲ ಮಗಳಿಗೆ. ಆಲ್ರೆಡಿ ಟೈಮ್ ಆಗಿದೆ, ಬಸ್ ಅಂಕಲ್ ಕರೀತಿದ್ದಾರೆ ಆಯಿತಾ. ಅದಕ್ಕೆ ಇವಾಗ ಪರಪರ ಅಂತ ಓಡ್ತಾ ಇದ್ದೀವಿ ಇದ್ರು. ಬನ್ನಿ, ಆ ಬಸ್ ಅಂಕಲ್ ಅಷ್ಟು ಕೂಗಿದ್ರೆ ನಮ್ಮ ಮನೆಯವ್ರು ಇಲ್ಲೇ ಕೂತವ್ರೆ, ಎದ್ದೇ ಹೋಗ್ತಿಲ್ಲ. ನಾವು ಬಸ್ಸಿಗೆ ಹೊಟ್ಟಿದ್ದೀವಿ, ಟೈಮ್ ಆಯಿತು ಅಂತೇಳಿ. ಡ್ರೈವರ್ ಅಂಕಲು ಬಡ್ಕೊಂಡಿದ್ದಾರೆ. ಟೈಮ್ ಆಗೋಗುತ್ತೆ. ಇನ್ನೂ 3-4 ಪ್ಲೇಸಸ್ ತೋರಿಸ್ತಾರೆ ಅವರು. ಅಂದರೆ ನಾವು ಬುಕ್ ಮಾಡ್ಕೊಬಂದು ಪ್ಯಾಕೇಜು 1 ಡೇ ಪ್ಯಾಕೇಜ್ ಅಂತ ಹೇಳಿ ಬುಕ್ ಮಾಡ್ಕೊಬಂದಿರೋದು. ಸೊ ಅವರು ಒಂದೇ ದಿವಸದಲ್ಲಿ ಎಲ್ಲರೂ ತೋರಿಸ್ಬೇಕಲ್ಲ, ಆಮೇಲೆ ಟೈಮ್ ಆಗುತ್ತೆ ಅಂತ. ಬೆಳಗ್ಗೆ ಪಿಕಪ್ ಇದ್ದಿದ್ದು ನಮಗೆ 6 ಗಂಟೆಗೆ, 6:15 ಪಿಕಪ್ ಇದ್ದಿದ್ದು. ಬಟ್ ಅವ್ರು ಪಿಕಪ್ ಮಾಡಿದ್ದು ನಮ್ಮನ್ನ 7:15. ಅದರಿಂದಾಗಿ ಸ್ವಲ್ಪ ಲೇಟ್ ಆಗಿತ್ತು. ಸೊ ಬರೋದೇ ಇಲ್ಲಿಗೆ ಲೇಟ್ ಆಯ್ತಲ್ವ, ಅದಕ್ಕೇ ಅವರು ಸ್ವಲ್ಪ ಜೋರು ಜಗಳ ಆಗ್ತಾರೆ ಡ್ರೈವರ್ಗಳು. ಗೊತ್ತಲ್ಲ ನಿಮಗೂ ಯಾವ ಥರ ಇರ್ತಾರೆ ಡ್ರೈವರ್ಸ್ ಅಂತ. ಸೊ ನಾವು ಅದಕ್ಕೆ ಬೇಗ ಹೋಗೋಣ ಅಂತೇಳಿ ಪಟ್ಪಡ ಅಂತ ನಡೀತಿದ್ವಿ. ನಾನು ಚಪ್ಪಲಿನೇ ಹಾಕಿಲ್ಲ, ನಾನು ಚಪ್ಪಲಿ ಎಲ್ಲೈತು, ನಾನು ಎಲ್ಲಿದ್ದೀನೋ ಅಂತಲೇ ಗೊತ್ತಿಲ್ಲ, ನಾನು ಇದ್ದೀನಿ. ನೋಡಿ ಎಷ್ಟು ಜನ. ಇವಾಗ ಮತ್ತೆ ಎಕ್ಸಿಟ್ ಆಗ್ತಾ ಇದ್ದೀವಿ ನಾವು. ಬಟ್ ನಾನು ಈ ದೇವಸ್ಥಾನ ಯಾವುದು ಅಂತಲೇ ಗೊತ್ತಿರಲಿಲ್ಲ ನನಗೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿರಲಿಲ್ಲ ಆಯಿತಾ. ಇದು ಯಾವುದಂటే ದೇವಸ್ಥಾನ? ಸೋಮನಾಥಪುರ ಅಂತ ಹೇಳಿ ಬಂದಿದ್ದೆ ಟೆಂಪಲ್ಗೆ. ದೇವಸ್ಥಾನ ಹೇಳ್ತಿದ್ದಾರೆ ನಮಗೆ, ಅದು ಹೆಸರು ಹೇಳಕ್ಕೂ ಬರ್ತಿಲ್ಲ. ನೋಡಿ ಹೇಳಬೇಕು ಅಂತ ನಾನು ಇವತ್ತು ವೀಕ್ ಆಫ್ ಹಾಕ್ಬೇಕಾದ್ರೂ ನಮ್ಮ ಆಫೀಸಲ್ಲಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತಲೇ ಗೊತ್ತಲ್ಲ, ಮೈಸೂರಿಗೆ ಹೋಗ್ತಿದ್ದೀನಿ 1 ಡೇ ಟ್ರಿಪ್ ಅಂತ ಹೇಳಿಬಿಟ್ಟು ವೀಕ್ ಆಫ್ ಹಾಕಿರೋದು. ಅವ್ರಿಗೆ ಗೊತ್ತಾಯಿತು ಅಂದರೆ ಎಲ್ಲಿಗೆ ಅಂತ ಕೇಳಿದ್ರು. ಬಟ್ ಮೈಸೂರು ಅಂತ ಹೇಳಿದ್ದು. ಎಲ್ಲಿಗೆ ಬುಕ್ ಮಾಡ್ತಾರೋ, ಎಲ್ಲಿ ಕರ್ಕೊಂಡು ಹೋಗ್ತಾರಂತಾನೆ ನಮ್ಮ ಮನೇಲಿ ಹೇಳಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್. ವೆದರು ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಸೈಲೆಂಟ್ ಏರಿಯಾ, ಫುಲ್ಲು ಪೀಸ್ಫುಲ್ಲಾಗೈತೆ. ನೇಚರ್ ಅಂತೂ ಬಟ್ ಇದೆ ಗ್ರೀನ್ ಫುಲ್ಲು ಆರಾಮಾಗಿರ್ಬೋದು ಇಲ್ಲಿ. ಮತ್ತು ಯಾರ ಜನದ ಮಧ್ಯದಲ್ಲಿ ಇದ್ದು ಬೇಜಾರಾಗ್ತಾರಲ್ಲ, ಅವ್ರು ಬಂದು ಇಲ್ಲಿ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಬಂದಿದ್ದಾರೆ ನಮ್ಮ ಅಮ್ಮನ ಜೊತೆ ವೀಡಿಯೋ ಪೋಸ್ಟ್ ಕೊಡೋಕ್ಕೆ. ನೋಡು ಏನಾರ ಮಾತಾಡು, ಹೆಂಗಿತ್ತು ದೇವಸ್ಥಾನ? ಎಲ್ಲಿಗೆ ಇನ್ನೂ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀಯಾ? ತಿನ್ನೋಕ್ಕೆ ಏನೂ ಕೊಡಿಸಿಲ್ಲ, ಬೆಳಿಗ್ಗೆ ಕೊಡಿಸಿರೋ 1 ಮಸಾಲೆ ದೋಸೆ ಅಷ್ಟೇ. ಇವರು ಅಷ್ಟೇ, ಬೆಳಿಗ್ಗೆ ಕೊಡಿಸಿರೋ 1 ಮಸಾಲೆ ದೋಸೆ ಬಿಟ್ಟರೆ ಇನ್ನೇನು ಎಲ್ಲ ಮಾರ್ತಾ ಇರ್ತಾರೆ. ಇವಳು ನೋಡಿ ಸಣ್ಣ ಹುಡುಗಿ ಥರ ಗೊಂಬೆ ಅಂತ, ಡಿಗ್ರಿ ಸ್ಟೂಡೆಂಟು ಗೊಂಬೆ ಅಂತಾಳೆ. ಅಪ್ಪ ಈ ಸಣ್ಣ ಮಕ್ಳಾರು ಕೇಳ್ತಾರೋ ಇವಾಗ ಗೊತ್ತಿಲ್ಲ. ಈ ಡಿಗ್ರಿ ಸ್ಟೂಡೆಂಟ್ಸು ನಾನು ಕೇಳ್ತೀನಿ, ಅದು ನಮ್ಮಮ್ಮ ಮುಂದೆ ಹೋಗ್ಬಿಟ್ಟವ್ರೆ, ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ. ಯಾಕೆ ನಡಿ ಬೇಡ ಬಾ, ಇನ್ನೂ ಹೋಗ್ತಿರಲ್ಲ, ಬಾ ತಗೊಳ್ಳೋಣ.
ಆಯ್ತು ನಂಗೆ ದೊಡ್ಡ ಗೊಂಬೆ ಕೊಡ್ಸ್ಬೇಕಲ್ಲ ಬಸ್ ಇರೋದು ಇಲ್ಲಿ ಇವ್ರು ಕರ್ಕೊಂಡು ಹೋಗ್ತಾ ಇರೋದು ನಮ್ಮನ್ನ ಆ ಕಡೆ ನಾನು ಹೇಳಿದ್ರೆ ಇವಾಗ ನಮ್ಮ ಮಮ್ಮಿ ನೋಡಿ ಐಸ್ ಕ್ರೀಮ್ ತಗೋತಾ ಇದ್ದಾರೆ ಏ ಕಬ್ಬಿನ ಜ್ಯೂಸ್ ಫ್ರೀ ಅಂತ ಇರ್ತಾನೆ ಅಂಕಲ್ ಇಲ್ಲ 50 ರೂಪಾಯಿ 30 ರೂಪಾಯಿ ಚೈತ್ರ ಅಲ್ಲಿ ಇಟ್ಕೊಳಮ್ಮ ಇಟ್ಕೊಡಮ್ಮ ಇವಾಗ ನಾವು ಐಸ್ ಕ್ರೀಮ್ ತಿಂತೀವಿ ಗೈಸ್, ನಿಮಗೂ ಬೇಕಾದ್ರೆ ಬನ್ನಿ ಇಲ್ಲಿ ನಾವು ಕೊಡಿಸ್ತೀವಿ ಫ್ರೀಯಾಗಿ. ತಗೊಳ್ಳಿ ಅಂದ್ಬಿಟ್ಟು ನಮ್ಮಮ್ಮ ಇನ್ನೂ ನನಗೆ ಕೊಡೋದು. ನಾವು ಬಂದಿರೋದೇ ಈ ಬಸ್ಸಲ್ಲಿ ಪ್ಯಾಕೇಜ್ ತುಂಬ ಚೆನ್ನಾಗಿದೆ ಮತ್ತು ಅವರು ಕೂಡ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಅದು ಖುಷಿ ಇದೆ. ಡ್ರೈವರ್ ಅಂಕಲ್ನ ತೋರಿಸ್ತೀನಿ. ಬೇಡಪ್ಪ ಅಲ್ಲಿ ವಿಡಿಯೋಸ್ ಮಾಡ್ತೀವಿ 1 ಅವರ್ ಅಷ್ಟೇ ಟೈಮು, ಅಷ್ಟು ಗ್ಯಾಪಲ್ಲಿ ವಿಡಿಯೋ ಮಾಡ್ತೀವಿ. ಐಸ್ ವೆದರ್ ಪ್ಲೇಸಸ್ ನಾವು ಎಷ್ಟು ಬೇಗ ಹೋಗ್ತೀವೋ ಅಲ್ಲಿ ನಮ್ಮ ಟೈಮ್ ಸಿಗುತ್ತೆ ಚೆನ್ನಾಗಿ ನೋಡೋಕ್ಕೆ ಆಡೋಕ್ಕೆ. ಬೆಳಕಂತ ನಿಂತವ್ರೆ ಸನ್ಸ್ಕ್ರೀನ್. ಅದಕ್ಕೆ ಅವ್ರು ಹೇಳಿದ್ರು ಹುಡುಗಿರ್ತಾರೆ ಏನು ಬೆಳಕಂತಿದ್ದಾರೆ ನೋಡಿ. ಅವರೆಲ್ಲ ಸನ್ಸ್ಕ್ರೀನ್ ಬಳ್ಕೊಳ್ಳೋಕ್ಕೋಸ್ಕರ ಮತ್ತೆ ಹೋಗಿ ಮತ್ತೆ ವಾಪಸ್ ಬರೋದು. ಅವ್ರಿಗೆ ಯಾರಿಗೋ ಕನ್ನಡ ಬರಲ್ಲ, ಬರೋದು 3 ಜನಕ್ಕೆ ಬರೋದು ಕನ್ನಡ. ಅಲ್ಲಿ ನಿಂತಿದ್ದಾರೆ ನೋಡಿ ಅವ್ರಿಗೆ. ಟ್ಯಾನ್ ಆದ್ರೆ ಯಾರು ಹುಡುಗಿ ಕೊಡಲ್ಲ ಅಂಕಲ್, ಕಪ್ಪಗಾದ್ರೆ ಅದಕ್ಕೆ. ಅದು ಅವಾಗಿಂದು, ಇವಾಗ ಬಂದಿದ್ದಲ್ಲ, ಸೊ ಅವರು ಟ್ಯಾನ್ ಆಗುತ್ತೆ ಬಿಸಿಲಲ್ಲಿ ಅಂತ ಹೇಳಿ ಸನ್ಸ್ಕ್ರೀನ್ ಹಾಕೋಬರಕ್ಕೆ ಮತ್ತೆ ಗಾಡಿಯಿಂದ ಅದೇನೋ ಎತ್ಕೋಬೇಕಂತೇಳಿ ಹೋಗಿ ಹಾಕೊಬಂದ್ರು. ಅದಕ್ಕೆ ಅಂಕಲ್ ಹೇಳ್ತಿದ್ದಾರೆ ದಾರಿಗೆ ನಿಂತ್ಕೊಂತಾರೇನೋ, ಅದಕ್ಕೆ ಅವರು ಹಾಕೊಬಂದವ್ರೆ ಕ್ರೀಮ್ ಅಂತೇಳಿ ಅಂತಿದ್ದಾರೆ. ನೋಡಿ ಇವಾಗ ತಡ್ಕಾಡ್ಗೆ ಬಂದಿದ್ದೀರಿ ನಾವು, ಓಕೆನಾ. ಇದು ಸೆಕೆಂಡ್ ಪ್ಲೇಸು, ಅಲ್ಲಿಂದ ಬಂದಿರೋದು. ನೋಡೋಣ ನೀರೆಲ್ಲ ಇದೆಯಂತೆ, ಯಾವ ಥರ ಇರುತ್ತೆ ಏನು ಅಂತ. ಸ್ವಲ್ಪ ದೂರ ಇಲ್ಲಿ ನೋಡಿ ಎಲ್ಲರೂ ಇಷ್ಟು ಜನನೂ ನಡೆಸ್ತಿದ್ದಾರೆ. 38 ಜನನ ಕಾಲಲ್ಲಿ ನಡೆಸ್ತಾ ಇದ್ದಾರೆ. ನೋಡಿ ಎಷ್ಟು ಬೇಜಾರಾಗುತ್ತಲ್ಲ ನಮ್ಗೆ ಹಿಂಗೆಲ್ಲ ನಡೆಸಿದಾಗ. ದೇವಸ್ಥಾನದ್ದು ಬಟ್ ಅಲ್ಲಿ ಕಾಲೆಲ್ಲ ತೊಳೆಯಲ್ಲ. ಈ ಥರದ ಒಳಗಡೆ ಅಲೋ ಮಾಡ್ತಾರೋ ಗೊತ್ತಿಲ್ಲ ನನಗೆ ವೀಡಿಯೋಸ್ ಮಾಡೋಕ್ಕೆ. ನೋಡೋಣ. ವೀಡಿಯೋಸ್ ಅಲೋ ಮಾಡ್ತಾರೋ ಗೊತ್ತಿಲ್ಲ, ನೋಡ್ತೀನಿ, ಟ್ರೈ ಮಾಡ್ತೀನಿ. ವೀಡಿಯೋಸ್ ಅಲೋ ಇಲ್ಲ ಅನ್ಕೋತೀನಿ, ಯಾರು ಫೋನ್ ಇಟ್ಕೊಂಡಿಲ್ಲ ಕೈಯಲ್ಲಿ. ನೋಡೋಣ. ಕಾಣಿಕೆ ಉಂಡಿ ಅಜ್ಜಿ ಟಿಕೆಟ್ ತಗೊಳ್ಳಿ. ಫೋಟೋಸ್ ಫೋನ್ ಅಲೋ. ನಮ್ಮಮ್ಮ ಬೇಡ ಐತೆ. ಎಷ್ಟು ಒಂದು ಕೊಡ್ಲಾ ಇಟ್ಕೊಡು 50 ರೂಪಾಯಿಗ ಅದು 50 ಗಂಧನ ಪ್ರಸಾದನ 50 ಎಷ್ಟು ಒಂದು 4 ಲಾಡು 10 ರೂಪಾಯಿ 10 ರೂಪಾಯಿ ಕಸಕ್ರೆ ಅವರಿಗೆ ಗಂಧ ಎಲ್ಲ ಸರ್ 50 ತಗೊಳ್ಳಿ. ಇಲ್ಲೇನೇನೋ ಮಾಡ್ತಾ ಇರ್ತಾರೆ, ಇಷ್ಟ ಇದ್ರೆ ತೊಗೊಳ್ಬೋದು. ಅಲ್ಲಿ ಒಳಗಡೆ ವೀಡಿಯೋ ಅಲೋ ಇಲ್ಲ ಅಂತೇಳಿ ನಾನು ವೀಡಿಯೋ ಮಾಡಿಲ್ಲ. ಶಿವನ ದೇವಸ್ಥಾನ ಹೇಳ್ಬೇಕು ಅಂದರೆ ಗ್ಯಾಪಲ್ಲಿ ಮಾಡಿದ್ದೀನಿ ಒಳಗಡೆ, ಬಟ್ ಮೇನ್ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅವರು ಮಾಡೋಕ್ಕಿಲ್ಲ ಅಂತ ಹೇಳಿ ಬೋಲ್ಡ್ ಹಾಕಿದ್ದಾರೆ. ಹಂಗೆ ಹಾಕ್ಬಿಟ್ಟು ನಾನು ಮಾಡಿದ್ರೆ ಫೋನ್ ಕಿತ್ಕೊಂಡ್ಬಿಡ್ತಾರೆ. ಸೊ ನಾನು ಅದಕ್ಕೆ ಹಂಗೆಲ್ಲ ವೀಡಿಯೋ ಮಾಡಲ್ಲ. ನೋಡಿ ಈ ಥರ ಇದೆ ಈಚೆ ಎಲ್ಲ ಚೆನ್ನಾಗಿದೆ. ಇನ್ನು ನೀರು ಪ್ಲೇಸಸ್ ಎಲ್ಲ ಇದೆ ಅಂತ, ಬನ್ನಿ ನೋಡೋಣ, ಹೋಗಿ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಇಲ್ಲಿ ಗಣೇಶನ ದೇವಸ್ಥಾನ ಇದೆ. ಕಾಲೆಲ್ಲ ಸುಡ್ತೈತಲ್ಲ. ಮದುವೆಯಾಗಿ ಹೆಂಡತಿ ಸಮೇತ ಇರತಕ್ಕಂತಹ ಗಣಪತಿ, ಶಿವದ ಗಣಪತಿ, ಸಿದ್ಧಿ ಗಣಪತಿ. ಮುಂದೆ ಬನ್ನಿ, ಮಂಗಳಾರತಿ ತಗೊಳ್ಳಿ, ಫೋಟೋ. ನಾವೆಲ್ಲ ಕಡೆ ಬ್ರಹ್ಮಚಾರಿ ನೋಡಿರ್ತೀನಿ. ಇಲ್ಲಿ ಮದುವೆ ಆಗಿ ಜೊತೆಲಿರೋ ಗಣೇಶನ್ ತೋರಿಸಿದ್ದು, ಬಟ್ ಅವರು ವೀಡಿಯೋ ಮಾಡೋಕ್ಕಿಲ್ಲ ಅಂದರೆ ಪಟ್ಟ ಕಟ್ ಮಾಡಿಬಿಟ್ಟಿದ್ದೀವಿ. ಓಕೆನಾ, ಬನ್ನಿ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ ಮತ್ತೆ ನೆಕ್ಸ್ಟ್ ಏನೇನಿದೆ ಅಂತ.